ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್. ನಾನೊಬ್ಬ ಭಾರತೀಯ ಮುಸಲ್ಮಾನಳಾಗಿ ನಮ್ಮ ದೇಶದ ಶ್ರೇಷ್ಠತೆಯನ್ನ, ಸನಾತನ ಧರ್ಮದ ಶ್ರೇಷ್ಠತೆಯನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅದಕ್ಕೂ ಮೊದಲು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಸಲ್ಮಾನರು ಅಂದ್ರೆ ಹಿಂದೂ ವಿರೋಧಿಗಳ? ಈ ದೇಶದಲ್ಲಿ ಒಳ್ಳೆಯ ಮುಸಲ್ಮಾನರು ಇಲ್ಲವೇ ಇಲ್ವಾ? ಹಿಂದೂಗಳ ಜೊತೆಗೆ ಯಾವತ್ತಿಗೂ ಮುಸಲ್ಮಾನರು ಒಂದಾಗೋದೇ ಇಲ್ವಾ? ಇದ್ದಾರೆ. ಮುಸಲ್ಮಾನರಲ್ಲೂ ನನ್ನಂತಹ ದೇಶಭಕ್ತರು ಇದ್ದಾರೆ. ಪ್ರಭು ಶ್ರೀರಾಮನನ್ನ ಗೌರವಿಸುವವರು ಕೂಡ ಇದ್ದಾರೆ. ಈ ದೇಶದ ಪ್ರಧಾನಿಯನ್ನ ಪ್ರೀತಿಸೋರು ಇದ್ದಾರೆ. बोहरा समाज के भी सभी भाई विराजमान हैं और उनमें से एक जने तो बड़ी अच्छी बात कह रहे थे, बोले महाराज जी हम आपको टीवी पर बहुत देखते हैं। आज हमने कहा कि कोई बात नहीं, आप तो हम यहाँ आते रहेंगे, आप हमको डायरेक्ट देखते रहना। ಜೂನ್ 8ನೇ ತಾರೀಕು 2023 ಮಧ್ಯಪ್ರದೇಶದಲ್ಲಿ ಭಾಗೇಶ್ವರ ಸ್ವಾಮಿಗಳು ಒಂದು ಪ್ರವಚನವನ್ನ ಮಾಡ್ತಾರೆ. ಆಶ್ಚರ್ಯ ಅಂದ್ರೆ ಅವರ ಪ್ರವಚನವನ್ನ ಶ್ರದ್ಧೆಯಿಂದ ಒಂದಷ್ಟು ಮುಸಲ್ಮಾನರು ಕೇಳ್ತಾ ಇದ್ರು. ಸ್ವಾಮೀಜಿ ಹಾಗೆ ಮುಸಲ್ಮಾನರ ಈ ಬಾಂಧವ್ಯವನ್ನ ನೋಡಿ ಹಾಲು ಕುಡ್ದಷ್ಟು ಖುಷಿ ಆಯ್ತು. ಇಡೀ ದೇಶದಲ್ಲಿ ಹೀಗೆ ಹಿಂದೂ ಮುಸಲ್ಮಾನರು ಸಾಮರಸ್ಯದಿಂದ ಬದುಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಇವರು ಬೊಹ್ರಾ ಮುಸಲ್ಮಾನರು. ಮುಸ್ಲಿಂ ಪಂಗಡ ಆದ್ರೂ ಕೂಡ ಯೋಗೀಜಿಯನ್ನ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಯೊಂದಿಗೆ ಸ್ವಾಗತ ಮಾಡ್ತಾರೆ. ಹಣೆಗೆ ತಿಲಕವನ್ನು ಕೂಡ ಇಟ್ಕೊಳ್ತಾರೆ. ರಾಮ ಮಂದಿರಕ್ಕೆ ಬೆಂಬಲವಾಗಿ ಕೂಡ ನಿಲ್ತಾರೆ. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಈ ದೇಶದ ಪ್ರಧಾನಿಯನ್ನ, ಅದೇ ರೀತಿ ಈ ದೇಶವನ್ನ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಾರೆ. ವಿದೇಶದಲ್ಲಿ ಕೂಡ ಮೋದಿಜಿಯನ್ನ ಅದ್ಧೂರಿಯಾಗಿ ಸ್ವಾಗತ ಮಾಡ್ತಾರೆ. ಬೊಹ್ರಾ ಮುಸಲ್ಮಾನರು ಹಿಂದೂಗಳ ಜೊತೆಗೆ ಅತ್ಯಂತ ಸೌಹಾರ್ದತೆಯಿಂದ ಬದುಕ್ತಾ ಇದ್ದಾರೆ. ಅವರೇ ಹೇಳ್ಕೊಳ್ತಾರೆ, ನಾವು ಬಾಕಿ ಮುಸಲ್ಮಾನರ ಹಾಗೆ ಅಲ್ಲ ಅಂತ. ನಿಜವಾಗ್ಲೂ ಅವರು ಬಾಕಿ ಮುಸಲ್ಮಾನರ ಹಾಗೆ ಅಲ್ಲ. ಬಾಕಿ ಮುಸಲ್ಮಾನರ ಜೊತೆ ಅವರು ಸೇರೋದು ಕೂಡ ಇಲ್ಲ. ಈ ಬೊಹ್ರಾ ಮುಸಲ್ಮಾನರು ಅವರ ಕಮ್ಯುನಿಟಿ ಹುಡುಗಿಯರನ್ನ ಬಾಕಿ ಮುಸಲ್ಮಾನರಿಗೆ ಕೊಟ್ಟು ಮದುವೆಯನ್ನು ಮಾಡೋದಿಲ್ಲ. ಮಸೀದಿಗಳು ಕೂಡ ಅಷ್ಟೇ, ಇವರದ್ದೇ ಸಪರೇಟ್ ಆಗಿರುತ್ತೆ. वो मुसलमान अलग ही बिल्कुल, हम इसके अंदर शादी ब्याह में नहीं जाते कि लड़की नहीं दे तो उसके। मस्जिद अलग है, मस्जिद भी अलग है, उनकी भी अलग, हमारी भी अलग. ಇವರು ಬಾಕಿ ಮುಸಲ್ಮಾನರನ್ನು ಎಷ್ಟು ದೂರ ಇಡ್ತಾರೆ ಅಂತ ಹೇಳಿದ್ರೆ, ಮಸೀದಿ, ಮದುವೆ, ಸ್ಮಶಾನ ಎಲ್ಲ ಕಡೆ ಎಂಟ್ರಿ ಆಗಬೇಕು ಅಂತಂದ್ರೆ ಒಂದು ಕಾರ್ಡ್ ಇರಬೇಕು. ಈ ಜಮಾತ್ ಕಾರ್ಡ್ ಅಂತ ಹೇಳ್ತಾರೆ ಅದಕ್ಕೆ. ಅದು ಇದ್ರೇನೆ ಒಳಗೆ ಎಂಟ್ರಿ. ಬೇರೆಯವರಲ್ಲಿ ಬರೋದಕ್ಕೆ ಅವಕಾಶನೇ ಇರೋದಿಲ್ಲ. ಮುಸಲ್ಮಾನರಲ್ಲೂ ಇಂತಹ ಒಂದು ಕಮ್ಯುನಿಟಿ ಇದೆಯಾ ಅಂತ ಆಶ್ಚರ್ಯ ಆಗಬಹುದು, ಬಟ್ ಖಂಡಿತವಾಗ್ಲೂ ಇದೆ. ಅದಕ್ಕೇನೆ ಇವರು ಹೀಗೆ ಇರೋದಕ್ಕೆ ಕಾರಣ. ಮುಸಲ್ಮಾನರಲ್ಲಿ ಎರಡು ಮುಖ್ಯವಾದಂತಹ ಪಂಗಡ ಇದೆ. ಒಂದು ಶಿಯಾ, ಮತ್ತೊಂದು ಸುನ್ನಿ. ಶಿಯಾ ಅವರ ಧಾರ್ಮಿಕ ಕೇಂದ್ರ ಇರಾನ್, ಸುನ್ನಿ ಮುಸಲ್ಮಾನರದ್ದು ಸೌದಿ ಅರೇಬಿಯಾ. ಆದರೆ ಬೊಹ್ರಾ ಮುಸಲ್ಮಾನರ ಧಾರ್ಮಿಕ ಕೇಂದ್ರ ಯಾವ ಮುಸ್ಲಿಂ ರಾಷ್ಟ್ರ ಕೂಡ ಅಲ್ಲ. ಹಾಗಾದ್ರೆ ಯಾವುದಾಗಿರಬಹುದು? ಯೋಚನೆ ಮಾಡಿ. ನಮ್ಮ ಭಾರತ. ಈ ಮುಸ್ಲಿಂ ಕಮ್ಯುನಿಟಿ ಭಾರತದ ಗುಜರಾತ್, ಮಹಾರಾಷ್ಟ್ರ, ಅದೇ ರೀತಿ ಮಧ್ಯಪ್ರದೇಶದಲ್ಲಿದ್ದಾರೆ. ಇವರ ವೇಷಭೂಷಣವನ್ನ ನೋಡೇ ಕಂಡು ಹಿಡಿಬಹುದು. ಏನಂತ? ಇವರು ಬೊಹ್ರಾ ಮುಸಲ್ಮಾನರೇ ಅಂತ ನಾವು ಕಂಡು ಹಿಡಿಬಹುದು. ಬೊಹ್ರಾ ಮುಸಲ್ಮಾನರು ಲಿಬಾಸ್ ಅಲ್ ಅನ್ವಾರ್ ಅನ್ನ ಧರಿಸ್ತಾರೆ. ಇವರ ಟೋಪಿ ಕೂಡ ಬಾಕಿ ಮುಸಲ್ಮಾನರಿಗಿಂತ ಡಿಫ್ರೆಂಟ್ ಆಗಿರುತ್ತೆ. ಹೆಣ್ಣು ಮಕ್ಕಳು ರಿಡಾವನ್ನು ಧರಿಸ್ತಾರೆ. ಇದು ಕಲರ್ಫುಲ್ ಆಗಿರುತ್ತೆ. ಬೊಹ್ರಾ ಕಮ್ಯುನಿಟಿಯಲ್ಲಿ ಹೆಣ್ಣು ಮಕ್ಕಳು ಕೂಡ ಟೋಪಿಯನ್ನ ಹಾಕ್ತಾರೆ. ಅಂಡ್ ಇವರ ಸರ್ನೇಮ್ ಬಂದೂಕ್ ವಾಲಾ, ಕಾರ್ಪೆಟ್ ವಾಲಾ, ರಂಗೋನ್ ವಾಲಾ, ಪಾಲನ್ ಪುರ್ವಾಲಾ ಹೀಗೆ ಇರುತ್ತೆ. ಅಂದ್ರೆ ಈ ಸರ್ನೇಮ್ ಅವರ ವೃತ್ತಿ, ಅದೇ ರೀತಿ ಅವರ ಮೂಲದ ಮೇಲೆ ಆಧಾರ ಆಗಿರುವಂಥದ್ದು. ಬೊಹ್ರಾ ಶಬ್ದದ ಮೂಲ ಗುಜರಾತ್ನ ವಹ್ರು ಅನ್ನುವಂತಹ ಶಬ್ದ. ವಹ್ರು ಅಂತ ಹೇಳಿದ್ರೆ ವ್ಯಾಪಾರ ಅಂತ. ಇನ್ನು ಶಿಯಾ ಮತ್ತು ಸುನ್ನಿ ಅವರ ಹೆಸರು ಅರೇಬಿಕ್ ಒರಿಜಿನ್ ಆದ್ರೆ ಬೊಹ್ರಾ ಮುಸಲ್ಮಾನರಿಗೆ ತಮ್ಮದೇ ಆದಂತಹ ಒಂದು ಸ್ಪೆಸಿಫಿಕ್ ಲ್ಯಾಂಗ್ವೇಜ್ ಇದೆ, ಲಿಜನುದ್ ದಾವತ್ ಅಂತ. ಗುಜರಾತ್ನಲ್ಲಿ ಈ ಕಮ್ಯುನಿಟಿ ಅತ್ಯಂತ ಶ್ರೀಮಂತವಾದಂತಹ ಕಮ್ಯುನಿಟಿ.
ಅದಕ್ಕೆ ಕಾರಣ ವ್ಯಾಪಾರದಲ್ಲಿ ಇವರಿಗೆ ಇರುವಂತಹ ಪ್ರಾಮಾಣಿಕತೆ. ಈ ಮಾತನ್ನ ಸ್ವತಃ ಮೋದಿಜಿಯವರೇ ಇಂಡೋನ ಒಂದು ಫಂಕ್ಷನ್ ಅಲ್ಲಿ ಹೇಳಿದ್ದಾರೆ. ಇವರಲ್ಲಿ 80% ಸ್ವಂತವಾಗಿ ವ್ಯಾಪಾರವನ್ನು ಮಾಡ್ತಾರೆ. ಅಂದ್ರೆ ಬೊಹರಾ ಮುಸಲ್ಮಾನರು ವ್ಯಾಪಾರಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ ಅಂತ ಆಯ್ತು. ಈ ಕಮ್ಯುನಿಟಿಯಲ್ಲಿ ತುಂಬಾ ಒಗ್ಗಟ್ಟನ್ನು ಕೂಡ ನಾವು ಕಾಣಬಹುದು. ಒಬ್ರಿಗೊಬ್ರು ಸಹಾಯವನ್ನ ಮಾಡ್ತಾರೆ. ಯಾರು ಹೊಸದಾಗಿ ಒಬ್ಬ ಬಿಸ್ನೆಸ್ ಮಾಡ್ತಾನೆ ಅಂತ ಹೇಳಿದ್ರೆ ಬಡ್ಡಿ ಇಲ್ಲದೆ ಸಾಲವನ್ನು ಕೂಡ ಕೊಡ್ತಾರೆ. ಒಗ್ಗಟ್ಟು ಬೇರೆ ಕೆಲವು ಮುಸಲ್ಮಾನರಲ್ಲೂ ಇದೆ ಬಿಡಿ. ಹೇಗೆ? ಕಲ್ಲು ಹೊಡಿಬೇಕಾದ್ರೆ, ಬೆಂಕಿ ಇಡಬೇಕಾದ್ರೆ ಹಾಗೆಲ್ಲ ಇರುತ್ತೆ. ಇದು ಆ ಥರದ ಒಗ್ಗಟ್ಟು ಅಲ್ಲ. ಏನು ವಿಮೆನ್ ಎಂಪವರ್ಮೆಂಟ್. ಸಾಧಾರಣವಾಗಿ ಮುಸ್ಲಿಂ ಸಮುದಾಯದಲ್ಲಿ ಹೆಣ್ಣು ಮಕ್ಕಳನ್ನ ಮನೆಯಿಂದ ಹೊರಗೆ ಕಳಿಸೋದೇ ಕಷ್ಟ. ಆದರೆ ಇವರು ಹಾಗಲ್ಲ. ಇವರಲ್ಲಿ ಹೆಣ್ಣು ಮಕ್ಕಳು ಕೂಡ ಬಿಸ್ನೆಸ್ ಅನ್ನು ಮಾಡ್ತಾರೆ. ಮೊಹಮ್ಮದ್ ಪೈಗಂಬರ್ ಅವರ ಹೆಂಡತಿ ಖದೀಜಾ ಇವರಿಗೆ ಇನ್ಸ್ಪಿರೇಷನ್. ಖದೀಜಾ ಅವರು ಕೂಡ ವ್ಯಾಪಾರಸ್ಥೆ ಆಗಿದ್ರು. ಆದ್ರೆ ಇವತ್ತು ಎಷ್ಟೋ ಮುಸ್ಲಿಂ ಸಮುದಾಯದಲ್ಲಿ ಹೆಣ್ಣು ಮಕ್ಕಳನ್ನ ಮನೆಯಿಂದ ಹೊರಗೆ ಕಾಲಿಡೋದಕ್ಕೆ ಬಿಡೋದಿಲ್ಲ ಅಲ್ವಾ? ಈ ಬೊಹರಾ ಮುಸಲ್ಮಾನರಿಗೆ ಮುಂಬೈ ಒಂಥರ ರಾಜಧಾನಿ ಇದ್ದ ಹಾಗೆ. ಪ್ರಪಂಚದ 40 ದೇಶದಲ್ಲಿ ಈ ಕಮ್ಯುನಿಟಿ ಇದೆ. ಅವೆಲ್ಲದರ ಸೆಂಟರ್ ಮುಂಬೈ. ಸೈಯದ್ನ ಮುಫದ್ದಲ್ ಸೈಫುದ್ದೀನ್ ಅಲಿಘರ್ ಈ ಸಮುದಾಯದ ನಾಯಕ ಹೇಳ್ತಾರೆ, ಮೋದಿಜಿ ನೇತೃತ್ವದಲ್ಲಿ ನಾವು ನೆಮ್ಮದಿ ಶಾಂತಿಯಿಂದ ಬದುಕ್ತಾ ಇದ್ದೀವಿ ಅಂತ. હિન્દુસ્તાનમાં વર્ષોથી છે અને ઘણા ખુશહાલ હિન્દુસ્તાનમાં આવે છે. ಆದ್ರೆ ಈ ಶಾಂತಿ ಸಾಮರಸ್ಯ ಮುಸ್ಲಿಂ ಮುಖಂಡರಿಗೆ ಬೇಡವೇ ಬೇಡ ನೋಡಿ. ಅಬ್ದುಲ್ ರಜಾಕ್ನಂತಹ ಮೂರ್ಖ ಹೇಳ್ತಾನೆ, ಪ್ರಭು ಶ್ರೀರಾಮನನ್ನ ನಂಬಿದ್ರೆ ಆತ ಮುಸಲ್ಮಾನನೇ ಅಲ್ಲ ಅಂತ. ಇಂತಹ ಮುಸಲ್ಮಾನರು ಇರಬೇಕಾದ್ರೆ ಸಾಮರಸ್ಯ ಎಲ್ಲಿಂದ ಬರುತ್ತೆ ಹೇಳಿ? ಲಾ ಇಲಾಹ ಇಲ್ಲಲ್ಲಾಹ್ ಅಂತ ಹೇಳ್ಕೊಂಡೆ ಬದುಕ್ತಾರೆ. ಯಾರ್ಯಾರಿಂದಲೂ ಇನ್ಸ್ಪೈರ್ ಆಗಿ ಕಲ್ಲು ತೂರುವಂತಹ, ತಲೆಯನ್ನ ಕತ್ತರಿಸುವಂತಹ ಮುಸಲ್ಮಾನರೇ ಒಂದೇ ಒಂದು ಬಾರಿ ಈ ಬೊಹರಾ ಮುಸಲ್ಮಾನರನ್ನು ನೋಡಿ. ನೀವು ಬದಲಾದ್ರೂ ಬದಲಾಗಬಹುದು. ಏನಂತೀರಿ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.